ಎಂಗೇಜ್ಮೆಂಟ್ ದಿನ ಬೇರೆ ಹತ್ರ ಬರ್ತಾ ಇದೆ. ಇನ್ನು ಒಡವೆಗಳು ತಗೊಂಡಿಲ್ಲ, ಬಟ್ಟೆಗಳು ತಗೊಂಡಿಲ್ಲ, ರಿಲೇಟಿವ್ಸ್ ಹೇಳಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪುಟ, ಆ ಉಪ್ಪಿನ ಡಬ್ಬ ಕೊಡು. ಅಮ್ಮ, ಎಂಗೇಜ್ಮೆಂಟ್ ಬಗ್ಗೆ ರಿಲೇಟಿವ್ಸ್ಗೆಲ್ಲ ಹೇಳ್ಬೇಕು ಅಂದ್ರಲ್ಲ, ಬಂದವರೆಲ್ಲ ಅಪ್ಪನ ಬಗ್ಗೆ ಕೇಳಿದ್ರೆ ಏನಮ್ಮ ಹೇಳೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಈಗ ಇರೋ ವಿಷಯನ ಹೇಳಿದ್ರೆ ಆಯ್ತು. ಅಂದ್ರೆ ಅಂದ್ರೆ ಆಫೀಸ್ ಕೆಲ್ಸದ ಮೇಲೆ ಮುಂಬೈಗೆ ಹೋಗಿದ್ದಾರೆ, ಸದ್ಯಕ್ಕೆ ಬರಕ್ಕಾಗಲ್ಲ ಅಂತ. ಆದ್ರೂ ಅಪ್ಪ ಇಲ್ದೆ ನಂಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಅಮ್ಮ. ಕಂದ, ನೀನ್ ಯಾರು ಹೇಳಿದ್ದು ಅಪ್ಪ ಬರಲ್ಲ ಅಂತ? ಅವರು ಲೆಟರ್ನಲ್ಲಿ ಬರ್ದಿದಾರಲ್ವಾ, ಬರ್ಬೇಕಾದ ಟೈಮಿಗೆ ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ. ಅಪ್ಪ ಕೊಟ್ಟ ಮಾತನ್ನ ಉಳಿಸ್ಕೋತೀನಿ ಅಂತಾನೂ ಹೇಳಿದ್ದಾರೆ. ಅವ್ರು ಖಂಡಿತ ಬರ್ತಾರೆ ಕಂದ. ಅವ್ರು ಕೊಟ್ಟಿರೋ ಮಾತು ದಾರೆ ಏರ್ಕೊಡ್ತೀನಿ ಅಂತ ಅಲ್ವಮ್ಮ? ಎಂಗೇಜ್ಮೆಂಟಿಗೆ ಬರ್ದೇ ಹೋದ್ರೆ ಅಯ್ಯೋ ಹುಚ್ಚ ಹುಡುಗಿ, ಆಗ್ಲಿ ಬಿಡು, ಅದಕ್ಕೇನಂತೆ. ಅವ್ರ ಮದ್ವೆಗೆ ಬರ್ಲಿ, ಎಂಗೇಜ್ಮೆಂಟ್ಗೆ ನಾವೆಲ್ಲರೂ ಇರ್ತೀವಲ್ವಾ. ಈಗ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನು? ಅಪ್ಪನ ಕೈಯಲ್ಲಿ ಧಾರೆ ಎರೆಸ್ಕೋಬೇಕು ಅಂತ ತಾನೆ. ಅದ್ ನೆರವೇರುತ್ತೆ ಪುಟ್ಟ, ಯೋಚನೆ ಮಾಡ್ಬೇಡ. ಅಮ್ಮ, ಅಪ್ಪಂಗೆ ಎಂಗೇಜ್ಮೆಂಟ್ ಡೇಟ್ ಮಾತ್ರ ಗೊತ್ತಿರೋದು, ಮದ್ವೆ ಇನ್ನೂ ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆದ್ಮೇಲೆ ಅವ್ರಿಗೆ ಹೇಗಮ್ಮ ಗೊತ್ತಾಗತ್ತೆ? ನಾನ್ ಬರೋವರೆಗೂ ಯಾರು ಕಾಲ್ ಮಾಡೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಮಾಡ್ಬಾರ್ದು ಅಂತ ಹೇಳಿದಾರಲ್ಲಮ್ಮ. ಪುಟ್ಟ, ಅವ್ರು ಹೇಳಿರೋದು ಏನು? ನಾವ್ಯಾರೂ ಅವ್ರಿಗೆ ಕಾಲ್ ಮಾಡಬಾರ್ದು, ಮೀಟ್ ಮಾಡಬಾರ್ದು ಅಂತ ತಾನೇ. ನಾವು ಮಾಡೋದು ಬೇಡ. ನಿಮ್ಮಪ್ಪನ PA ಇದ್ದಾರಲ್ಲ, ಪರಮೇಶ್ ಅಂಕಲ್, ನಾವು ಅವ್ರಿಗೆ ತಿಳಿಸಿದ್ರೆ ಅವ್ರಿಗೆ ತಿಳಿಸ್ತಾರೆ. ಹೇಗೂ ಪರಮೇಶ್ ಅಂಕಲ್ಗೆ ನಮ್ಮ ವಿಷಯ ಗೊತ್ತಲ್ವಾ ಪುಟ್ಟ, ಅರ್ಥ ಮಾಡ್ಕೋತಾರೆ. ನನಗೀಗ ಸಮಾಧಾನ ಆಯ್ತು ಅಮ್ಮ. ಅಪ್ಪನ್ನ ಎಲ್ಲಿ ಮಿಸ್ ಮಾಡ್ಕೋಬಿಡ್ತೀನೋ ಅಂತ ಭಯ ಆಗಿತ್ತು. ಏಯ್ ತರ್ಲೆ, ಅದಕ್ಕೆ ನಾನು ಬಿಟ್ಕೊಟ್ಬಿಡ್ತೀನಾ? ಅಕಸ್ಮಾತ್ ಅಪ್ಪ ಬರ್ತಿದ್ರೆ ಈ ಮದ್ವೆ ನಡೆಯತ್ತಮ್ಮ? ಪ್ರಾರ್ಥನಾ, ಯೋಚನೆ ಮಾಡ್ಬೇಡ ಕಂದ, ಹಾಗೆಲ್ಲ ಏನೂ ಆಗಲ್ಲ. ಈ ಮದ್ವೆ ನಡೆಯುತ್ತೆ. ನಿಮ್ಮಪ್ಪನೇ ಮುಂದೆ ನಿಂತು ಧಾರೆ ಎರೆದ್ಕೊಡ್ತಾರೆ. ಆದ್ರೆ ಒಂದೇ ಒಂದು ಬೇಜಾರು ಏನು ಅಂದ್ರೆ, ಅವ್ರು ಬರೀ ಧಾರೆ ಎರೆದ್ಕೊಡೋದ್ಕಿಂತ ಮಗಳ ಮದ್ವೆ ಅಂತ ಅಪ್ಪನಾಗ ಅವರು, ಅಮ್ಮನಾಗ ನಾನು, ಇಬ್ರು ಒಟ್ಟಿಗೆ ಮದ್ವೆ ಕೆಲಸ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಅದೃಷ್ಟ ನನಗಿಲ್ಲ ಕಂದ. ನತದೃಷ್ಟೆ ಕಣಮ್ಮ, ನಾನು ನತದೃಷ್ಟೆ. ನತದೃಷ್ಟೆ ನೀವಲ್ಲಮ್ಮ, ನಾನು. ಒಂದ್ ಕಡೆ ಅಪ್ಪನ ಪ್ರೀತಿನೂ ಇಲ್ಲ, ಇನ್ನೊಂದ್ ಕಡೆ ನನ್ನಿಂದ ನಿಮ್ಗೆ ಯಾರಿಗೂ ನೆಮ್ಮದಿನೂ ಇಲ್ಲ. ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಅಮ್ಮ, ನಾನ್ ಮದ್ವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋದ್ರೆ ಎಲ್ಲ ಸರಿ ಹೋಗುತ್ತೆ.
ಬೇಜಾರು, ದುಃಖ, ನೋವು ಎಲ್ಲ ನನ್ ಜೊತೆನೆ ಈ ಮನೆ ಹೊಸಲ್ ದಾಟಿ ಆಚೆ ಹೋಗುತ್ತೆ. ಆಮೇಲೆ ನೀವೆಲ್ಲರೂ ಖುಷಿಯಾಗಿರ್ತೀರ, ಅಪ್ಪನೂ ನೆಮ್ಮದಿಯಾಗಿರ್ತಾರೆ. ಆಗ್ಲೇ ನೀವು ಹೇಳಿದ್ರಲ್ಲ, ಅಪ್ಪನಾಗ ಅವರು, ಅಮ್ಮನಾಗ ನಾನು, ಇಬ್ರು ಒಟ್ಟಿಗೆ ಮದ್ವೆ ಕೆಲ್ಸದಲ್ಲಿ ಓಡಾಡ್ಬೇಕು ಅಂತ. ಆ ನಿಮ್ಮ ಆಸೆ ಪಾವ್ನಿ ಮದ್ವೆಲಿ ಈಡೇರುತ್ತೆ ಅಮ್ಮ. ಅಮ್ಮ, ಇದು ಅಪ್ಪನೇ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇರಿ ಅಮ್ಮ, ನಾನು ಹೋಗಿ ನೋಡ್ತೀನಿ. ಅಮ್ಮ, ನೀವೇ ಹೋಗಿ ಅಮ್ಮ, ನೀವೇ ಹೋಗಿ ಬಾಗಿಲು ತೆಗೀರಿ. ಅದು ಅಪ್ಪನೇ ಆಗಿದ್ರೆ ಮೊದಲು ನಿಮ್ಮ ಮುಖ ನೋಡ್ಲಿ. ದೇವ್ರೆ, ಅಪ್ಪನೇ ಬಂದಿರೋದಾಗಿದ್ರೆ ನಿನಗೆ ತುಪ್ಪದ ದೀಪ ಹಚ್ತೀನಿ ದೇವ್ರೆ. ದಯವಿಟ್ಟು ಈ ಆಸೆ ಈಡೇರ್ಸು. ದೇವ್ಕಿ, ದೇವ್ಕಿ, ಯಾರು ನೋಡಮ್ಮ? ಹಾ, ಅದಕ್ಕೆ ಹೋಗ್ತಿದ್ದೀನಿಮ್ಮ. ಅಯ್ಯೋ, ನಿಧಾನ ನಿಧಾನ, ಮೆಲ್ಕ್ ಹೋಗೆ. ವಾವ್ ಪ್ರಾರ್ಥನಾ, ನಾನು ಎಂತೆಂಥ ಹುಡುಗಿನೂ ನೋಡಿದ್ದೀನಿ, ಬಟ್ ನಿಮ್ಮಂಥ ಬ್ಯೂಟಿಫುಲ್, ಮಾರ್ವಲಸ್, ಫೆಂಟಾಸ್ಟಿಕ್, ಫೆಂಟ್ಯಾಬ್ಯುಲಸ್ ಹುಡುಗಿನ ನಾನೆಲ್ಲೂ ನೋಡೇ ಇಲ್ಲ. ಪ್ರಪಂಚದಲ್ಲಿ ಬ್ಯೂಟಿನ ವರ್ಣಿಸೋಕೆ ಅದೆಷ್ಟು ಪದಗಳಿದೆಯೋ ಅದ್ಯಾವುದೂ ನಿಮ್ಮನ್ನು ವರ್ಣಿಸೋಕೆ ಸಾಧ್ಯ ಇಲ್ಲ ಅನ್ಸತ್ತೆ. ನಿಮ್ಮಂಥ ಬ್ಯೂಟಿಫುಲ್ ಹುಡುಗಿ ನನಗೆ ಸಿಕ್ಕಿರೋದು ಪುಣ್ಯ. ಇಟ್ಸ್ ಮೈ ಲಕ್. ಹಾಯ್ ಸ್ಕಂದ. ಹಾಯ್ ಮಾಮ್. ಏನೋ ಮಾಡ್ತಿದ್ಯಾ? ಪ್ರೀ ವೆಡ್ಡಿಂಗ್ ಫೋಟೋಸ್ ಬಂದಿತ್ತು, ನೋಡ್ತಾ ಇದ್ದೆ. ಹೌದಾ? ಎಲ್ಲಿ ನನಗೂ ತೋರ್ಸು. ವಾವ್, ಒಂದೊಂದು ಫೋಟೋಸು ತುಂಬಾ ಕ್ಯೂಟಾಗಿ ಬಂದಿದೆ ಕಣೋ. ನಿಮ್ಮಿಬ್ರು ಜೋಡಿ ಅಂತೂ ಸೂಪರ್ ಆಗಿದೆ. ಲೋ ಮಗನೇ, ಯಾವ ಲೋಕದಲ್ಲಿ ಕಳ್ದೋಗಿದ್ಯೋ? ನೀನೊಬ್ನೇ ನೋಡಿದ್ರೆ ಸಾಕಾ? ಪ್ರಾರ್ಥನೆಗೂ ಕಳಿಸ್ಬೇಕಲ್ವಾ? ಈಗಲೇ ಕಳಿಸ್ತೀನಿ ಮಾಮ್. ಇಲ್ಲಿ ನೋಡು, ಇದು ಚೆನ್ನಾಗಿದೆ. ಇದನ್ನೇ ನೋಡ್ತಾ ಮೈ ಮರಿತಾ ಕೂತ್ಕೋಬೇಡ. ಎಂಗೇಜ್ಮೆಂಟ್ ಇನ್ವಿಟೇಷನ್ನ ಎಲ್ಲ ರಿಲೇಟಿವ್ಸ್ಗೂ ಕೊಡಬೇಕು. ಆದಷ್ಟು ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಾ. ಮಾಮ್ ಪ್ಲೀಸ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸಚ್ ಥಿಂಗ್ಸ್. ಏನು ಹಾಗಂದ್ರೆ? ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇದು ನಿನ್ನ ಎಂಗೇಜ್ಮೆಂಟು. ಐ ನೋ ದಟ್ ಮಾಮ್, ಅದನ್ನೆಲ್ಲ ನೀವೇ ನೋಡ್ಕೋಬೋದಲ್ಲ. ಪ್ಲೀಸ್ ಡೋಂಟ್ ಇನ್ವಾಲ್ವ್ ಮೀ ಇನ್ ಸಚ್ ಥಿಂಗ್ಸ್. ಸ್ಕಂದ, ಮದ್ವೆ ಎಂಗೇಜ್ಮೆಂಟ್ ಎಲ್ಲ ಲೈಫಲ್ಲಿ ಒಂದೇ ಸಲ. ಗಾಡ್ ಮಾಮ್, ಪ್ಲೀಸ್ ಲೀವ್ ಮೀ. ಓಕೆ ಸ್ಕಂದ, ನನ್ನ ಮಾತು ಕೇಳೋ ಸ್ಕಂದ. ಮೇಡಮ್, ಪಾರ್ಸಲ್ ಇದೆ. ಮೇಡಮ್, ಇಲ್ಲೊಂದು ಸೈನ್ ಹಾಕಿ. ಥ್ಯಾಂಕ್ ಯು ಮೇಡಮ್.
ನೀವ್ ಮಾಡಕ್ ಬೇರೆ ಕೆಲ್ಸ ಇಲ್ವೇನೆ? ಏನಾದ್ರೂ ಒಂದು ಆರ್ಡರ್ ಮಾಡ್ತಾನೆ ಇರ್ತಾಳೆ. ಅಮ್ಮ, ಇವಾಗ ಏನಾಯ್ತು ಅಂತ ಕೂಕೋತಿದ್ಯಾ? ಏನಾಗಿದೆ ನಿಂಗೆ? ದಿನಕ್ 100 ಆರ್ಡರ್ ಮಾಡ್ತಾನೆ ಇರ್ತಾಳೆ. 100 ಆರ್ಡರ್ ಏನ್ ಮಾಡಲ್ಲ, ದಿನಕ್ಕೆ ಒಂದೇ ಒಂದು ಆರ್ಡರ್ ಮಾಡ್ತೀನಿ. ಮೊದ್ಲು ನಿನ್ನಿಂದ ನಿಮ್ಮಪ್ಪನ್ ಕ್ರೆಡಿಟ್ ಕಾರ್ಡ್ನ ಕಿತ್ಕೊಂಡಿಡ್ಬೇಕು, ಆಗೆಲ್ಲ ಸರಿ ಹೋಗುತ್ತೆ. ದೇವ್ಕಿ ಖರ್ಚು ಮಾಡ್ಲಿ ಮಗಳು ಅಂತ ಅವ್ರ ಅಪ್ಪನೇ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾನೆ. ನೀನ್ಯಾಕೆ ತಲೆ ಕೆಡಿಸ್ಕೋತೀಯಾ? ನಾನಲ್ದೆ ಇನ್ಯಾರಮ್ಮ ಹೇಳ್ತಾರೆ? ಸುಮ್ನೆ ಉಪಯೋಗಕ್ಕೆ ಬರ್ದಿರೋ ವಸ್ತುಗಳ ಮೇಲೆ ದುಡ್ಡು ದಂಡ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಅಮ್ಮ, ನಾನು ಯಾವತ್ತಿಂದನೂ ಆನ್ಲೈನ್ ಆರ್ಡರ್ ಮಾಡ್ತಿದ್ದೀನಿ. ಯಾವತ್ತೂ ಇಲ್ದಿರೋ ಗೋಳು ಇವತ್ತೇನ್ ನಿಂದು? ಅಯ್ಯೋ, ಕೋಪ ನಿನ್ ಮೇಲೆ ಅಲ್ಲ ಕಂದ, ಬಂದವರು ಅವಳು ಅನ್ಕೊಂಡಿರೋರು ಅಲ್ವಲ್ಲ, ಅದಕ್ಕೆ ಕೋಪ ಅವಳಿಗೆ. ಅಮ್ಮ, ಏನು ಅಂತ ನೋಡ್ ಬೈ. ಇದು ನನಗ್ ಬಂದಿರೋ ಪಾರ್ಸಲ್ ಅಲ್ಲ. ನಿಂದಲ್ವಾ? ಮತ್ಯಾರ್ದೆ? ನಿಂದ ಪುಟ್ಟ? ನಂದಲ್ಲಮ್ಮ. ನಿಂದು ಅಲ್ಲ, ಇವಳ್ದು ಅಲ್ಲ, ಇನ್ಯಾರ್ದು? ಯಾಕ್ರಿ ನಗ್ತಾ ಇದ್ದೀರಾ? ಅಮ್ಮ, ಇದು ನಂದು ಅಲ್ಲ, ಇವಳ್ದು ಅಲ್ಲ, ಪಕ್ಕದ ಮನೆಯವ್ರದಂತೂ ಅಲ್ವೇ ಅಲ್ಲ. ಮತ್ತಿನ್ನೇನು ನಂದ? ಯಾರ್ದು ಅಲ್ಲ ಅಂದ್ಮೇಲೆ ಅದು ನಿಮ್ದೇ ಆಗಿರತ್ತೆ. ಮೊದ್ಲು ಅದ್ರಲ್ಲಿರೋ ಹೆಸರು ನೋಡಿ. ಏನು ನಂದ? ದೇವಕಿ ಆನಂದ್ ಮಹೇಂದ್ರ. ಹೌದಲ್ಲ, ಇದ್ರಲ್ಲಿ ನನ್ನ ಹೆಸರೇ ಇದೆ. ಅಮ್ಮ, ಅದ್ರ ಮೇಲೆ ನಿನ್ ಹೆಸರಿದೆ ಅಂದ್ರೆ ಅದು ನಿಂದೇ ಆಗಿರುತ್ತೆ ತಾನೆ? ಆದ್ರೆ ನಾನು ಬುಕ್ ಮಾಡ್ಲಿಲ್ಲ ಕಣೆ. ಅಮ್ಮ, ನಾವೇ ಬುಕ್ ಮಾಡ್ಬೇಕು ಅಂತ ಏನಿಲ್ಲ, ಯಾರೋ ಗಿಫ್ಟ್ ಮಾಡಿರ್ಬೋದು ಅಲ್ವಾ? ನೀನೊಳ್ಳೆ, ನನಗೆ ಯಾರೇ ಗಿಫ್ಟ್ ಮಾಡ್ತಾರೆ? ನೀವಿಬ್ರು ಹೀಗೆ ಮಾತಾಡ್ತಾ ನಿಂತಿರ್ತೀರೋ ಅಥವಾ ಅದ್ರೊಳಗೆ ಏನಿದೆ ಅಂತ ತೆಗೆದು ನೋಡ್ತಿರೋ? ಅಲ್ವೇ, ಫ್ರಮ್ ಅಡ್ರೆಸ್ಸೇ ಹಾಕಿಲ್ಲ. ಯಾರಿರ್ಬೋದು? ಅರೆ, ಇದು ನನ್ನ ಫೇವ್ರೆಟ್ ಬುಕ್ಕು. ಅಮ್ಮ, ಇದು ನನಗ್ ಬಂದಿರೋ ಗಿಫ್ಟ್. ಹೌದಾ? ಯಾರೋ ಕಳಿಸಿದ್ದು. ಇನ್ಯಾರಮ್ಮ ಕಳಿಸ್ತಾರೆ? ನಿಮ್ಮಗ ನನಗೆ ಅಂತ ಕಳಿಸಿರೋದು. ಇದು ನನ್ನ ಫೇವ್ರೆಟ್ ಆಥರ್ ಬುಕ್ಕು, ಅದಕ್ಕೆ ಕಳಿಸಿದ್ದಾರೆ. ಅವರೇ ಅಂತ ಹೇಗೆ ಹೇಳ್ತೀರಾ ನೀವು? ಇವಾಗ ನಾವು ಬುಕ್ ಮಾಡಿರೋದು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಏಯ್ ತರ್ಲೆ, ನಿನಗೆ ನಿನ್ನ ಪ್ರಾಡಕ್ಟ್ ಬುಕ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ, ಇನ್ನು ನೀನ್ ನಮ್ಮನ್ ಪ್ರಾಡಕ್ಟ್ ಬೇರೆ ಬುಕ್ ಮಾಡ್ತೀಯ ನೀನು? ಅಂತೂ ಸದಾಶಿವಂಗ್ ಮುಂಬೈಯಲ್ಲೂ ದೇವಕಿದೆ ಧ್ಯಾನ ಅನ್ನಿ. ರೀ, ನನಗೆ ಗೊತ್ತ್ರಿ ನೀವು ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಈ ಗಿಫ್ಟ್ ನೋಡಿ ತುಂಬ ಖುಷಿ ಆಯಿತು. ಇದ್ರ ಬದಲು ನೀವೇ ನೇರ ಬಂದಿದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ರೀ. ಅಮ್ಮ, ಅಷ್ಟು ಫೀಲ್ ಮಾಡ್ಕೋಬೇಡ. ಈ ಬುಕ್ಕನ್ನ ಚೆನ್ನಾಗಿ ಓದ್ಕೋ. ಅಪ್ಪ ಬಂದ್ಮೇಲೆ ಇದ್ರ ಮೇಲೆ ಎಕ್ಸಾಮ್ ಕೊಟ್ರು ಕೊಡ್ಬೋದು. ಇತ್ತರ್ಲೆ, ಸಾಕ್ ಮಾಡೆ. ಯಾರ್ದು ಫೋನ್ ಪುಟ್ಟ? ಅಳಿಯಂದ್ರ? ಅಮ್ಮ, ಅವಳ ಮುಖ ನೋಡಿದ್ರೇನೆ ಗೊತ್ತಾಗಲ್ವಾ ಅದವ್ರ ಫೋನೇ ಅಂತ? ರಿಸೀವ್ ಮಾಡು ಕಂದ. ಏನ್ ಯೋಚನೆ ಮಾಡ್ತಿದ್ಯಾ?
ಅಮ್ಮ ಅವಳಿಗೆ ಮೋಸ್ಟ್ಲಿ ಪ್ರೈವಸಿ ಬೇಕು ಅನ್ಸುತ್ತೆ. ಅಷ್ಟೇ ತಾನೇ. ನಮ್ಮನೆ ನೋಡು ಎಷ್ಟು ದೊಡ್ಡದಾಗಿದೆ. ಹೋಗ್ ನಿನ್ ರೂಮ್ನಲ್ಲಿ ಕೂತ್ಕೊಂಡು ಮಾತಾಡ್ ಹೋಗು. ಏನಮ್ಮ ನೀನು ಕಟ್ಟಾಗೋಯ್ತು ನೋಡು. ಅವ್ರು ಏನ್ ಅನ್ಕೊಂಡ್ರೋ ಏನೋ. ಇಲ್ಲಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ನೋಡು ನೋಡು ಮತ್ತೆ ಮಾಡ್ತಿದ್ದಾರೆ. ಹೋಗು ಮಾತಾಡ್ ಹೋಗು. ಇತ್ಯಾರ್ದೆ ನಿನ್ಗೂ ಯಾರಾದ್ರೂ ಹಲೋ ಹಲೋ ಹಲೋ, ಅಷ್ಟು ದೂರ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಪಾರ್ಲರಿಂದ ಕಾಲು. ಹಲೋ, ಹಾ ಸರಿ ಸರಿ ಬನ್ನಿ. ಓಕೆ ಸರಿ ಬಾಯ್. ಪಾವನಿ, ಅವ್ರನ್ನೆಲ್ಲ ಯಾಕೆ ಕರಿತಾ ಇದ್ಯಾ ನೀನು ಮನೆಗೆ? ಅರೆ, ಹತ್ರದಲ್ಲೇ ಎಂಗೇಜ್ಮೆಂಟ್ ಇಟ್ಕೊಂಡು ಇದೆಂತ ಪ್ರಶ್ನೆ? ಯಾಕೆ ಎಂಗೇಜ್ಮೆಂಟಲ್ಲಿ ನಾವೆಲ್ಲ ಮಿಂಚ್ಬಾರ್ದಾ ಏನಜ್ಜಿ? ಹಾ ಮತ್ತೆ ಹೌದೌದು, ನನಗಂತೂ ಪೆಡಿಕ್ಯೂರು, ಮೆನಿಕ್ಯೂರು, ಫೇಶಿಯಲ್ಲು ಎಲ್ಲ ಬೇಕಮ್ಮ. ನಾನು ತುಂಬ ಬ್ಯೂಟಿಯಾಗಿ ಕಾಣಬೇಕು. ಅಜ್ಜಿ ಮೊಮ್ಮಗಳು ಇಬ್ರು ಸರಿಯಾಗಿಯೇ ಇದ್ದೀರಾ. ಅಜ್ಜಿ, ಸ್ವಲ್ಪ ನಿಮ್ ಸೊಸೆನ ವಿಚಾರಿಸ್ಕೊಳ್ಳಿ. ಅವ್ರಿಗೆ ಮಾತ್ರ ಅವ್ರ ಗಂಡ ಮುಂಬೈಯಿಂದ ಪಾರ್ಸಲ್ ಕಳಿಸ್ಬೋದಂತೆ, ನಾವು ಇಲ್ಲಿರೋ ಪಾರ್ಲರ್ ಅವ್ರನ್ನ ಕರೆಸ್ಬಾರ್ದಂತೆ. ಅಜ್ಜಿ ನೋಡಿ ನಿಮ್ ಸೊಸೆ ನಾಚಿಕೆನಾ? ಹಲೋ. ಹಾಯ್ ಪ್ರಾರ್ಥನಾ, ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೀರಾ? ಏನೂ ಇಲ್ಲ. ಯಾಕೆ ಕಾಲ್ ಮಾಡಿದ್ದು? ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನಾದರೂ ರೀಸನ್ ಇಟ್ಕೊಂಡೇ ಕಾಲ್ ಮಾಡ್ಬೇಕಾ ನಿಮ್ಗೆ? ಹಾಗಲ್ಲ, ಸುಮ್ಮನೆ ಕೇಳ್ದೆ. ಏನಕ್ಕೆ ನಿಮ್ಮ ವಾಯ್ಸ್ ಒಂಥರ ಇದೆ? ಮನೆಯವ್ರೇನಾದರೂ ಇದ್ದಾರಾ ನಿಮ್ಮ ಎದುರಿಗೆ? ಆಮ್, ಇಲ್ಲ ಹೇಳಿ. ಹಬ್ಬದ ದಿನ ಹಾಗೆ ನಡ್ಕೊಂಡೆ ಅಂತ ಏನಾದರೂ ಬೇಜಾರಾಗಿದೆಯಾ? ಕಮಾನ್ ಪ್ರಾರ್ಥನಾ, ನಾವಿಬ್ರು ನಾಳೆ ಮದುವೆ ಆಗೋರು, ಇದೆಲ್ಲ ಕಾಮನ್ ಅಲ್ವಾ? ಇಲ್ಲ, ನಾನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡಿಲ್ಲ. ಹೇಳಿ, ಏನೇ ಕಾಲ್ ಮಾಡಿದ್ದು? ಓ ಗಾಡ್, ಮತ್ತೆ ಅದನ್ನೇ ಕೇಳ್ತಿದ್ದೀರಾ? ಏನಾದರೂ ವಿಷಯ ಇಟ್ಕೊಂಡೆ ಕಾಲ್ ಮಾಡಬೇಕಾ? ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು. ಪ್ರಾರ್ಥನಾ, ನಾನು ಕಾಲ್ ಮಾಡಿದ ರೀಸನ್ ಏನು ಅಂದ್ರೆ, ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಸ್ ಬಂದಿದೆ. ನೀವೆಷ್ಟು ಕ್ಯೂಟಾಗಿ ಕಾಣ್ತಿದ್ದೀರ ಗೊತ್ತಾ? ಫೋಟೋಸ್ ಆರ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಸರಿ ಸರಿ, ನನಗೆ ಕಳಿಸಿ, ನಾನು ನೋಡ್ತೀನಿ. ಆಕ್ಚುಲಿ ಸ್ಕಂದವ್ರೆ ಪ್ಲೀಸ್. ನನಗೆ ಕೆಲಸ ಇದೆ ಅನ್ನಲ್ಲ. ಓಕೆ, ನಿಮ್ಮ ಮೇಲ್ ಐ ಡಿ ಕಳಿಸಿ. ಅದನ್ನ ಕಳ್ಸಕ್ಕೆ ಅಂತಾನೆ ಕಾಲ್ ಮಾಡಿದ್ದು. ಸರಿ, ಹೇಳ್ತೀನಿ ತಗೊಳ್ಳಿ. ಓಹ್, ಒಂದು ಮೆಸೇಜ್ ಮಾಡಿ ಮೇಡಮ್. ಸರಿ, ಮಾಡ್ತೀನಿ. ಬಾಯ್. ಹಲೋ ಪ್ರಾರ್ಥನಾ.
ಪುಟ್ಟ ಇಷ್ಟು ಬೇಗ ಮಾತು ಮುಗಿಸ್ಬಿಟ್ಯಾ? ಹಾ ಹಾಮ್ಮ. ಯಾಕಂದ? ಏನಾಯ್ತು? ಏನೂ ಇಲ್ಲಮ್ಮ. ಸ್ಕಂದ ಅವ್ರ ಜೊತೆ ಸರಿಯಾಗಿ ಮಾತಾಡ್ದ್ಯೋ ಇಲ್ವೋ ನೀನು? ಸರಿಯಾಗಿ ಮಾತಾಡ್ದೆಮ್ಮ. ಸರಿಯಾಗಿ ಮಾತಾಡೋರು ಯಾರಾದ್ರೂ ಇಷ್ಟು ಬೇಗ ಫೋನ್ ಇಡ್ತಾರಾ ಕಂದ? ಈಗಿನ ಮಕ್ಕಳು ನೀವು ಹೇಗಿರ್ಬೇಕು ಹೇಳು? ಮದ್ವೆಗೆ ಮುಂಚೆ ಚೆನ್ನಾಗಿ ಮಾತಾಡ್ಕೊಂಡು ಒಬ್ರನ್ನ ಒಬ್ರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಗ ಮದುವೆ ಆದ್ಮೇಲೂ ಒಂದು ಸಲಿಗೆ ಇರುತ್ತಲ್ವಾ, ಸಂಕೋಚನೂ ಇರಲ್ಲ. ಮದ್ವೆ ಆಗಿ ಅವ್ರ ಮನೆಗೆ ಹೋದ್ಮೇಲೆ ವರ್ಷಾನ್ಗಟ್ಲೆ ತಗೊಳತ್ತೆ ಕಂದ ಅವ್ರ ಜೊತೆ ಹೊಂದ್ಕೊಳಕ್ಕೆ. ಹಾಗೇನೂ ಇಲ್ಲಮ್ಮ, ನಾನು ಚೆನ್ನಾಗೇ ಮಾತಾಡಿದ್ದೀನಿ. ಅವ್ರಿಗೇನೋ ಕೆಲಸ ಇತ್ತು ಅಂತ ಅವ್ರು ಫೋನ್ ಇಟ್ರು ಅಷ್ಟೇ. ಇದನ್ನ ನಾನು ನಂಬೇಕಾ? ಕೆಲ್ಸ ಇದೆ ಅಂತ ಹೇಳಿ ಫೋನ್ ಇಡಕ್ಕ ಕಾಲ್ ಮಾಡಿದ್ದವರು? ಅದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದು ಫೋಟೋಸ್ ಬಂದಿತ್ತಂತೆ. ಅದನ್ನ ನಾನು ಕಳ್ಸೋದಕ್ಕೆ ಅಂತ ಮೇಲ್ ಐ ಡಿ ಕೇಳಕ್ಕೆ ಕಾಲ್ ಮಾಡಿದ್ರು. ಸರಿಯಮ್ಮ, ನಾನು ಹೋಗಿ ರೂಮ್ ಕ್ಲೀನ್ ಮಾಡಿ ಬರ್ತೀನಿ. ಪ್ರಾರ್ಥನಾ, ಏನಮ್ಮ? ಏನ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯೆ? ಅಲ್ಲ, ಸ್ಕಂದ ಅವ್ರು ಕಾಲ್ ಮಾಡಿದ್ರೆ ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಫೋಟೋಸ್ ಕಳಿಸ್ತಾರೆ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇಲ್ಲ. ಅವರು ಯಾವಾಗ ಫೋನ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ 2 ನಿಮಿಷದಲ್ಲಿ ಫೋನನ್ನ ಇಡ್ತೀಯ. ಅವ್ರ ಮನೆಗೆ ಬಂದಾಗ್ಲೂ ನೀನ್ ಅವ್ರ ಹತ್ರ ಕ್ಲೋಸಾಗಿ ಮಾತಾಡಿದ್ದನ್ನ ನಾನು ನೋಡಿಲ್ಲ. ಏನ್ ಪುಟ್ಟ ಇದ್ರ ಅರ್ಥ? ಹಾಗೇನೂ ಇಲ್ಲಮ್ಮ, ನಾನು ನಿಜವಾಗ್ಲೂ ಚೆನ್ನಾಗೇ ಇದ್ದೀನಿ ಅವ್ರ ಜೊತೆ. ನನಗೆ ನಂಬಿಕೆ ಇಲ್ಲ. ನಿಜ ಹೇಳು, ನಿನ್ಗೆ ಈ ಮದ್ವೆ ಇಷ್ಟ ಇದೆಯಾ? ಪ್ರಾರ್ಥನಾ, ನಿನಗೆ ಕೇಳ್ತಾ ಇರೋದು, ನಿನಗೆ ಈ ಮದ್ವೆ ಇಷ್ಟ ಇದೆಯಾ? ಅಮ್ಮ, ಯಾಕಮ್ಮ ಹೀಗೆಲ್ಲ ಕೇಳ್ತಿದ್ದೀರಾ? ಯಾಕೆಂದ್ರೆ ನಿನಗೆ ಮದುವೆ ಇಷ್ಟ ಅನ್ನೋ ಯಾವ ಲಕ್ಷಣಗಳು ನನಗೆ ನಿನ್ನಲ್ಲಿ ಕಾಣ್ತಿಲ್ಲ ಕಂದ. ಇಲ್ಲಮ್ಮ, ಹೇಳದ್ನಲ್ಲ, ಅಪ್ಪನೇ ಮುಂದೆ ನಿಂತು ದಾರೆ ಏರ್ಕೊಡ್ತೀನಿ ಅಂದ್ಮೇಲೆ ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಗಮ್ಮ ಹೇಳಿ? ಅದೇ, ನಿಮ್ಮಪ್ಪ ಧಾರೆ ಎರ್ಕೊಡ್ತಾ ಇದ್ದಾರೆ ಅಂತಾನೆ ನೀನ್ ಮದ್ವೆ ಆಗ್ತಿದ್ಯಾ ಅಂತ ಅನಿಸ್ತಾ ಇದೆ. ಮನಸ್ಫೂರ್ತಿಯಾಗಲ್ಲ. ಇಲ್ಲಮ್ಮ, ನಾನ್ ಮನ್ಸ್ಫೂರ್ತಿ. ಪ್ರಾರ್ಥನಾ, ನಾನು ನಿಮ್ಮಮ್ಮ. ನಿನ್ನ ವಯಸ್ಸನ್ನ ದಾಟಿಕೊಂಡು ಮುಂದೆ ಬಂದಿರೋಳು. ಈ ವಯಸ್ಸಿನಲ್ಲಿ ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು ಕಂದ, ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಏನಮ್ಮ ಇದೆಲ್ಲ? ನನ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನಿನ್ ಮೇಲೆ ನಂಬಿಕೆ ಇದೆ ಕಣೆ, ನಿನ್ ಮನಸ್ ಮೇಲೆ ನನ್ಗೆ ನಂಬಿಕೆ ಇಲ್ಲ. ನಿಜ ಹೇಳು ಪುಟ್ಟ, ನೀನ್ ಯಾರಾದ್ರೂ ಇಷ್ಟಪಡ್ತಿದ್ಯಾ? ಅಮ್ಮ, ಅದು ಅದು ನೀನ್ ಹೀಗೆ ತಡವಸ್ತಿದ್ರೇನೆ ನಂಗೆ ಅರ್ಥ ಆಗ್ತಿದೆ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಮೊದಲು ಒಂದ್ಸಲ ಯಾವುದೋ ಹುಡುಗ ನನ್ನನ್ನು ಕಾಪಾಡ್ದ, ಅವನಿಗೆ ನನ್ನ ನಂಬರ್ ಕೊಟ್ಟೆ ಅಂತ ಹೇಳ್ತಿದ್ಯಾ ಅಲ್ವಾ ನೀನು? ಅದೇ ಹುಡುಗನ? ಅಮ್ಮ, ಅದು ಅದು
ಹಾಗೇನಾದ್ರೂ ಇದ್ರೆ ಹೇಳ್ಕೊ ಕಂದ. ನೀನು ನಿನ್ನ ಜೀವನನ ನರ್ಕ ಮಾಡ್ಕೋಬೇಡ. ಹೇಳ್ಕೊಂಬಿಡು ಪುಟ್ಟ. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಏನೇ ಇದ್ರೂ ಮೊದಲು ಹೇಳ್ಕೊ ಕಂದ. ಕಾಲ ಮಿಂಚೋದ್ರೆ ಆಮೇಲೆ ಏನೂ ಮಾಡಕ್ಕಾಗಲ್ಲ. ನಾನು ಆವತ್ತೇ ನಿನ್ನನ್ನು ಕೇಳ್ದೆ ಅಲ್ವಾ, ಅಪ್ಪ ನೋಡಿದ ಹುಡುಗ ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಿನಗೆ ಯಾರಾದರೂ ಇಷ್ಟ ಇದ್ರೂ ಹೇಳು ಅಂತ. ಆಗ್ಲೇ ಹೇಳಿದ್ರೆ ಆ ಹುಡುಗನ ಜೊತೆನೆ ನಿಂಗೆ ಮದುವೆ ಮಾಡಿಸ್ತಿದ್ದೆ ಅಲ್ವಾ. ಈಗ ಈ ಹುಡುಗನ ನೋಡಿ ಎರಡೂ ಮನೆಯವ್ರಿಗೂ ಒಪ್ಪಿಗೆ ಆಗಿ ವಿಷಯ ಎಂಗೇಜ್ಮೆಂಟ್ವರೆಗೂ ಬಂದಿದೆ. ಕಂದ, ಈಗಲೂ ನಿನ್ನ ಮನಸ್ಸು ಬಿಚ್ಚಿ ಮಾತಾಡ್ಲಿಲ್ಲ ಅಂದ್ರೆ ಜೀವನದಲ್ಲಿ ದೊಡ್ಡ ಅನಾಹುತ ಮಾಡ್ಕೋತೀಯ. ಅಮ್ಮ, ನಿಮ್ಮಪ್ಪನ ಮೇಲಿರೋ ಕುರುಡು ಪ್ರೀತಿಯಿಂದ ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ ಪ್ರಾರ್ಥನಾ. ನಿಜ ಹೇಳು, ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಥವಾ ಸ್ಕಂದ ಅವರೇ ನಿನಗೆ ಒಪ್ಗೆನಾ? ಪುಟ್ಟ, ಯಾರಾದ್ರೂ ಒಬ್ರು ನಮಗಿಷ್ಟ ಆದ್ರೆ ಆ ಹೊಳಪು ಕಣ್ಣಲ್ಲಿ ಕಾಣುತ್ತೆ ಕಂದ. ಆದ್ರೆ ನನಗೆ ನಿನ್ನ ಕಣ್ಣಲ್ಲಿ ಅದ್ಯಾವ ಹೊಳಪು ಕಾಣಿಸ್ತಿಲ್ಲ ಪ್ರಾರ್ಥನಾ. ಅಮ್ಮ, ನಾನ್ ಪಾವನಿ ತರ ಬೋಲ್ಡ್ ಆಗಿ ಬೆಳ್ದಿರೋ ಹುಡುಗಿ ಅಲ್ಲ ಅಮ್ಮ. ಅಪ್ಪನ ಪ್ರೀತಿಗೋಸ್ಕರ ಬಕ ಪಕ್ಷಿ ತರ ಕಾಯ್ತಾ ಬೆಳೆದ ಹುಡುಗಿ. ನನಗೆ ಪ್ರೀತಿ, ಹೊಳಪು, ಇಷ್ಟ ಇದು ಯಾವುದು ಗೊತ್ತಿಲ್ಲ ಅಮ್ಮ. ಒಂದ್ ವೇಳೆ ನಾನು ಯಾರನ್ನಾದ್ರೂ ಇಷ್ಟಪಟ್ಟಿದ್ರು ಅಪ್ಪ ನೋಡಿದ ಹುಡುಗನ್ನೇ ಮದುವೆ ಆಗ್ತಿದ್ದೆಮ್ಮ. ಲೇ ಅಕ್ಕ, ಸ್ಕಂದ ಅವರೇನೋ ಫೋಟೋಸ್ ಕಳ್ಸಿದಾರಂತೆ, ಅದನ್ನ ನೋಡ್ದ್ಯಾ ಅಂತ ಮೆಸೇಜ್ ಮಾಡಿದ್ರು. ಬಾರೆ ನಂಗೂ ತೋರ್ಸೆ. ಪ್ರಾರ್ಥನಾ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ? ಅವ್ರು ನನ್ನ ಜೊತೆ ಕಮಿಟ್ ಆದಾಗಿಂದಲೂ ಸರಿಯಾಗಿ ಮಿಂಗಲ್ ಆಗ್ತಿಲ್ಲ. ಇನಿಷಿಯಲಿ ನಾನೇನೋ ಶೈ ನೇಚರ್ ಅಂತ ಸುಮ್ಮನೆ ಇದ್ದೆ, ಬಟ್ ವಿಷಯ ಬೇರೆನೇ ಇದೆ. ಇತ್ತೀಚೆಗೆ ಅವ್ರು ಸ್ವಲ್ಪ ಕ್ಲೋಸ್ ಆಗ್ತಿದ್ರು. ಆ ಥರ ಏನು ಇಶ್ಯೂಸ್ ಇಲ್ಲ ಅನ್ಸತ್ತೆ. ಆದರೂ ಹಬ್ಬದ ದಿನ ನಾನು ಅವ್ರ ಜೊತೆ ಹಾಗೆ ಬಿಹೇವ್ ಮಾಡಿದ್ದಕ್ಕೆ ಏನಾದರೂ ಆದರೆ ಅವ್ರು ನನ್ನ ಮಾತೇ ಕೇಳಿಲ್ವಲ್ಲ. ಇದ್ರೂ ಇರ್ಬೋದು. ಮೀಟ್ ಮಾಡಿ ಅವ್ರಿಗೆ ಸಮಾಧಾನ ಮಾಡಲೇಬೇಕು.
ಅವ್ರು ನನ್ನ ಮೀಟ್ ಮಾಡೋದು ಡೌಟೇ. ಹಾಗಂತ ಸುಮ್ಮನೆ ಕೂತ್ರೆ ಏನೂ ಆಗಲ್ಲ. ಐ ಹ್ಯಾವ್ ಟು ಡೂ ಸಮಥಿಂಗ್. ಮೀಟ್ ಮಾಡೋಕ್ಕೆ ಏನಾದರೂ ರೀಸನ್ ಬೇಕಲ್ಲ. ಏನು ಮಾಡಲಿ? ಸ್ಕಂದ, ಹಾ? ಯಾಕೋ ಇಷ್ಟು ಬೆಚ್ಚ ಬೀಳ್ತಿದ್ಯಾ? ನಾನೇ ಕಣೋ ನಿಮ್ಮಮ್ಮ. ಏನಿಲ್ಲಮ್ಮ, ಪ್ರಾರ್ಥನಾ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸದ್ಯ ಒಂದು ಹುಡುಗಿನಾದ್ರೂ ನಿನ್ನ ಯೋಚನೆಯಲ್ಲಿ ಮುಳುಗೋ ಹಾಗೆ ಮಾಡಿದ್ಲಲ್ಲ, ಅದೇ ನಮ್ಮ ಪುಣ್ಯ. ಪ್ಲೀಸ್ ಮಾಮ್, ರೇಗಿಸ್ಬೇಡಿ. ಮೊದಲೇ ಡಿಸಪಾಯಿಂಟೆಡ್ ಆಗಿದ್ದೀನಿ. ಡಿಸಪಾಯಿಂಟ್ಮೆಂಟಾ? ಯಾಕೋ, ಏನಾಯ್ತು? ಅದೇ ಮಾಮ್, ಅದೇನು ಹುಡುಗರೋ ಏನೋ. ನೋಡು ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ. ಮಾಮ್, ನನಗಿವೆಲ್ಲ ಗೊತ್ತಾಗಲ್ಲ. ನಿಮ್ಗೆ ಯಾವ್ದು ಬೇಕೋ ಅದು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಹಲೋ ಮಗನೇ, ಇದು ನನಗಲ್ಲಪ್ಪ, ನಿನ್ ಪ್ರಾರ್ಥನಾಗೆ. ವಾಟ್? ಪ್ರಾರ್ಥನಾಗ? ಹೌದು ಮಗ್ನೆ, ಇದು ಪ್ರಾರ್ಥನಾಗೆ ನಮ್ಮನೆ ಕಡೆಯಿಂದ ಕೊಡೋ ಉಡುಗೊರೆ. ಹೇಗೋ ಆಫೀಸಿಗೆ ಹೋಗ್ತಾ ಇದೆಯಲ್ವಾ, ಹಾಗೆ ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಹೋಗು. ಮಾಮ್, ಥ್ಯಾಂಕ್ ಯು ಸೋ ಮಚ್. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಆಯಿತು. ಕೊಡಿಲಿ. ಮಾಮ್, ತುಂಬಾ ಭಾರ ಇದೆ ಮಾಮ್. ಸರಿ ಮಾಮ್, ನಾನು ಬರ್ತೀನಿ. ಏ ಸ್ಕಂದ, ತಿಂಡಿನಾದ್ರೂ ತಿನ್ಕೊಂಡು ಹೋಗೋ. ಬೇಡ ಮಾಮ್, ನಾನು ಫ್ರೆಶ್ ಅಪ್ ಆಗಿ ಆನ್ ದಿ ವೇ ತಿನ್ಕೊಂಡು ಹೋಗ್ತೀನಿ. ಬಾಯ್. ಅಂತೂ ನಮ್ಮ ಮನೆಗೆ ಒಳ್ಳೆ ಸೊಸೆ ಸಿಗ್ತಾ ಇದ್ದಾಳೆ. ಅಜ್ಜಿ, ಅಕ್ಕ ಫೋಟೋಶೂಟ್ ಮಾಡಿಸಿದ್ಲಲ್ಲ, ಅದ್ರ ಫೋಟೋಸ್ ಬಂದಿದೆ. ಹೌದಾ? ನನಗೂ ತೋರ್ಸೆ. ಲೇ ಅಕ್ಕ, ಪಾಸ್ವರ್ಡ್ ಹಾಕೆ. ವಾವ್, ಎಷ್ಟು ಸೂಪರ್ ಅಲ್ಲ? ಮತ್ತೆ ನಮ್ಮ ಹುಡುಗಿ ಅಂದರೆ ಸುಮ್ಮನೆನಾ? ಅಂದರೆ ಛಾಯಾಗ್ರಾಹಕಿ. ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ನಮ್ಮ ಹುಡುಗಿ ಅಂತ. ಓಹೋ, ಅಷ್ಟು ಸಲಿಗೆನಾ? ಅಯ್ಯೋ ಅಜ್ಜಿ, ಅವನು ನೆನ್ ಕೇಳ್ತೀರಾ? ಇದ್ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು ಕಣೆ, ತುಂಬಾ ಚೆನ್ನಾಗಿದೆ. ಅಯ್ಯೋ 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 ಅಯ್ಯೋ, ಎಷ್ಟು ಮುದ್ದಾಗಿ ಕಾಣ್ತಾಳೆ. ನನ್ನ ಕಣ್ ದೃಷ್ಟಿನೇ ತಾಗುತ್ತೆ ನನ್ನ ಮೊಮ್ಮಗಳಿಗೆ. ಅಜ್ಜಿ, ಒಂದೊಂದು ಛಾಯಾಚಿತ್ರನೂ ಅದ್ಭುತವಾಗಿ ಬಂದಿದ್ದಾವೆ. ಯಾಕೆ ಹೇಳಿ? ಯಾಕಪ್ಪ? ಯಾಕಂದ್ರೆ ಆ ಭಂಗಿ ಎಲ್ಲ ಹೇಳ್ಕೊಟ್ಟಿದ್ದೆ ನಾನು. ಭಂಗಿ? ಅಯ್ಯೋ ಅಜ್ಜಿ, ಪೋಸು. ಓ ಅದಾ? ಹಾ, ಅದೇ. ನಾನು ಹೇಳ್ಕೊಟ್ಟಿದ್ದಕ್ಕೆ ಚಿತ್ರಗಳು ಚೆನ್ನಾಗಿ ಬಂದಿರೋದು. ಇಲ್ಲ ಅಂದಿದ್ರೆ ಸ್ಕಂದ ಅವ್ರು ಸ್ವಲ್ಪ ಸಪ್ಪೇನೆ. ಯಾರು ಸಪ್ಪೇನಾದ್ರೂ ಆಗ್ಲಿ, ಉಪ್ಪಾದ್ರೂ ಆಗ್ಲಿ, ನನ್ನ ಮೊಮ್ಮಗಳು ಪಕ್ಕಕ್ಕೆ ನಿಂತು ಬಿಟ್ರೆ ವಾಹ್, ಅದ್ರ ಕದರೇ ಬೇರೆ. ನನ್ನ ಮೊಮ್ಮಗಳ ಪಕ್ಕಕ್ಕೆ ಒಂದು ಕತ್ತೆ ತಂದು ನಿಲ್ಸಿದ್ರು ಅದು ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತೆ, ಗೊತ್ತಾ? ಅಜ್ಜಿ, ಅಂದ್ರೆ ಅಳಿಯಂದ್ರು ಕತ್ತೆನಾ?
ಪಾವನಿ, ಯಾಕೋ ನಿನ್ ನಾಲ್ಗೆ ಹದ್ದು ಮೀರ್ತಾ ಇದೆ. ಹಾ, ಪಾವನಿ, ನಾನು ಸುಮ್ಮನೆ ಮಾತಿಗಂದೆ. ಅಳಿಯಂದ್ರಿಗೆ ಯಾರು ಕತ್ತೆ ಅಂತಾರ, ಹಾಕ್ತೀನಿ ನೋಡು. ಏ, ನನಗೂ ಫೋಟೋ ತೋರಿಸ್ರಿ ಅಳಿಯಂದ್ರದ್ದು. ಓಹ್, ಇದೆಷ್ಟು ಚೆನ್ನಾಗಿದೆ ಅಲ್ಲ ಅಮ್ಮ, ಅಲ್ಲಿ ನೋಡಿ. ಹೇ ಯುವ, ಇಲ್ಲಿ ನೋಡು, ನಮ್ಮಕ್ಕ ಪೋಸ್ ಕೊಡೋದ್ ಬಿಟ್ಟು ಇನ್ನೆಲ್ಲೋ ನೋಡ್ತಿದ್ದಾಳೆ. ಇನ್ಯಾರನ್ನ ನೋಡಕ್ ಸಾಧ್ಯ? ನನ್ನನ್ನೇ ನೋಡ್ತಿದ್ದಾರೆ. ಏನಂದ್ರಿ ಯುವ? ಹಾ, ಅದು ಅಮ್ಮ, ಅದು ಪೋಸ್ ಹೇಳ್ಕೊಡ್ತಿದ್ದಿದ್ದು ಯುವ ಅವರೇ. ನಾನು ಅವ್ರನ್ನ ನೋಡೋವಾಗ ಏನೋ ಕ್ಲಿಕ್ ಮಾಡಿದ್ದಾರೆ ಅನ್ಸುತ್ತೆ. ಹಾ ಹೌದಮ್ಮ, ಹಾಗೆ ಆಗಿರೋದು. ಪರವಾಗಿಲ್ವೇ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಮಲ್ಟಿ ಟ್ಯಾಲೆಂಟೆಡ್ ಯುವ ನೀವು. ಭೂಮಿ ಮೇಲೆ ಬದುಕಿರ್ಬೇಕು ಅಂದ್ರೆ 64 ವಿದ್ಯೆಯನ್ನು ಕಲ್ತಿರ್ಬೇಕಲ್ವಾ ಅಮ್ಮ? ಹೌದೌದು ಅಮ್ಮ, ನಾನು ನಿಮ್ಗೆ ಅವತ್ತು ಹೇಳಿದ್ನಲ್ಲ, ಈ ಸೀರೆಲಿ ನಮ್ಮ ಪ್ರಾರ್ಥನಾ ತುಂಬಾ ಚೆನ್ನಾಗಿ ಕಾಣ್ತಾಳೆ ಅಂತ. ಅದೇ ಸೀರೆ ಇದು ನೋಡಿಮ್ಮ. ಅಯ್ಯೋ, ನಾನು ಅವತ್ತೇ ಹೇಳಿದ್ನಲ್ಲ, ಸೀರೆ ಏನು ಕಳೆ ಅಲ್ಲ, ನಮ್ಮ ಪ್ರಾರ್ಥನಾ ಉಟ್ಕೊಂಡ್ರೆ ಆ ಸೀರೆಗೊಂದು ಕಳೆ ಅಂತ. ಇವ್ರು ನನ್ನನ್ನ ಟಚ್ ಮಾಡ್ತಾರೋ, ಕಿಸ್ ಮಾಡ್ತಾರೋ, ಹಗ್ ಮಾಡ್ತಾರೋ, ಅದನ್ನ ನಾನೇ ಪ್ರಶ್ನೆ ಮಾಡಲ್ಲ ಅಂತ ಅಂದ್ಮೇಲೆ ನೀವ್ಯಾರು ಅದನ್ನೆಲ್ಲ ಪ್ರಶ್ನೆ ಮಾಡೋಕೆ? ಯು ಆರ್ ಜಸ್ಟ್ ಅ ಡ್ರೈವರ್. ನೀವ್ಯಾರಿ ನಮ್ಮ ಮಧ್ಯೆ ಬರೋಕೆ? ಅರೆ, ನಾನು ರೂಮ್ ಒಳಗಡೆ ಬಂದ್ರು ನಮ್ಮ ಹುಡುಗಿ ಬೈದೆ ಸೈಲೆಂಟ್ ಆಗಿದ್ದಾಳಲ್ಲ. ಯಾಕ್ರಿ, ಬೈಯಲ್ವಾ? ಮನೆ ಒಳಗಡೆ ಬಂದ್ರೆ ಸಾಕು, ಯುವ ನಿಮಗೆ ತಲೆಗಿಲಿ ಕೆಟ್ಟಿದ್ಯಾ? ಮನೇಲಿ ಎಲ್ರೂ ಇದ್ದಾರೆ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಈಗ ಹೊರಗಡೆ ಹೋಗ್ತಿರಿಲ್ವ ಅಂತ ದಬಾಯಿಸ್ತಿದ್ರಿ. ಈಗ ನೋಡಿದ್ರೆ ತಪ್ಪು ಮಾಡ್ದವ್ರಿಗೆ ಬೈಯೋ ಹಕ್ಕಿರಲ್ಲ ಯುವ. ತಪ್ಪ? ಯಾರ್ ನೀವಾ? ನೀವೇನ್ ತಪ್ಪು ಮಾಡಿದ್ದೀರಾ? ಐ ಆಮ್ ಸಾರಿ ಯುವ. ಅಯ್ಯೋ ರಾಮ, ತಪ್ಪು ಅಂತೀರಾ, ಸಾರಿ ಅಂತೀರಾ, ಏನಾಗಿದೆ ನಿಮ್ಗೆ?
ಈಗ ಸಾರಿ ಕೇಳೋಂಥ ತಪ್ಪು ನೀವೇನು ಮಾಡಿದ್ದೀರಾ? ಓಹೋ, ನಾನು ಇಷ್ಟು ಸಲ ಈ ರೂಮಲ್ಲಿ ನುಗ್ಗಿದಾಗ ನೀವು ಬೈತಿದ್ರಲ್ಲ, ಅದಕ್ಕ ಸಾರಿ. ಪರವಾಗಿಲ್ಲ ಬಿಡಿ, ಬೈತಿದ್ದಾದ್ರೂ ಯಾರು? ನಮ್ಮ ಹುಡುಗಿನ ತಾನೇ? ನೋ ಪ್ರಾಬ್ಲಮ್. ಅದಕ್ಕಲ್ಲ, ಸ್ಕಂದ ಅವ್ರ ಮನೇಲಿ ನಿಮಗೆ ಅವಮಾನ ಮಾಡ್ಬಿಟ್ನಲ್ಲ, ಅದಕ್ಕೆ ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ನಿಮಗೆ ತುಂಬಾ ಹರ್ಟ್ ಮಾಡಿಬಿಟ್ಟೆ. ಸಾರಿ. ನಾನು ಅದನ್ನ ಮನಸ್ಸಿಗೆ ಹಾಕೊಂಡಿಲ್ಲ ಪ್ರಾರ್ಥನಾ. ನಿಮ್ಗಾದ್ರೂ ಬೇರೆನ ಆಪ್ಷನ್ ಇತ್ತು ಹೇಳಿ. ನನ್ನ ಪರವಾಗಿ ಮಾತಾಡಿದಿದ್ರೆ ಸ್ಕಂದ ಅವ್ರಿಗೆ ಡೌಟ್ ಬರೋದು, ಅದು ಯಜಮಾನ್ರ ಕಿವಿಗೆ ಬಿದ್ದಿರೋದು. ಆಮೇಲೆ ನಿಮ್ಮ ಅಪ್ಪನೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡ್ಬೇಕನ್ನೋ ಕನಸು ನುಚ್ಚು ನೂರಾಗ್ತಾ ಇತ್ತು. ನನಗೂ ಅರ್ಥ ಆಗುತ್ತೆ ಪ್ರಾರ್ಥನಾ, ಆದರೆ ನಿಮ್ಮನ್ನು ಕಳ್ಕೊಳ್ಳೋಕೆ ಮನಸ್ಸಿಲ್ಲದೆ ಹೀಗೆ ಆಡ್ತಿದ್ದೀನಷ್ಟೇ. ಪ್ರಾರ್ಥನಾ, ನಿಮ್ಮ ಮುಖದಲ್ಲಿ ನಗು ನೋಡೋಕ್ಕೆ ಇಷ್ಟಪಡ್ತೀನಿ ಹೊರತು ಈ ಅಳುನಲ್ಲ. ಪ್ರಾರ್ಥನಾ, ಪ್ರಾರ್ಥನಾ ಬಾಗಲ್ ತೆಗಿಯಮ್ಮ. ಪ್ರಾರ್ಥನಾ, ಅಮ್ಮ,